ಅಂಜನಾದ್ರಿ ಬೆಟ್ಟ, ಅಂಜನಾದ್ರಿ ಪರ್ವತ, ಶ್ರೀ ಆಂಜನೇಯ ಸ್ವಾಮಿ ಹುಟ್ಟಿದ ನಾಡು ಅಂತ ಕರೆಸಿಕೊಳ್ತಿರುವಂತಹ ಕೊಪ್ಪಳ ಜಿಲ್ಲೆಯ ಆಂಜನಾದ್ರಿ ಬೆಟ್ಟದ ವಿವಾದ ಇನ್ನೂ ಕೂಡ ಬಗೆಹರಿಯುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. 2018ರಿಂದಲೂ ಇರುವಂತಹ ಈ ವಿವಾದವನ್ನು ಬಗೆಹರಿಸಲಿಕ್ಕೆ ಯಾವುದೇ ರೀತಿಯಿಂದ ಇಲ್ಲಿನ ಪಟ್ಟಭದ್ರ ಹಿತಾಸಕ್ತಿಯ ರಾಜಕಾರಣಿಗಳು, ಅಧಿಕಾರಿಗಳು ಮುಂದೆ ಬರ್ತಿಲ್ಲ ಅಂತಲೇ ಹೇಳ್ಬೋದು. ಏನಾಗಿದೆ ಅನ್ನುವಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ಇವತ್ತು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹುರಿದುಂಬಿಸಿ ಅಂತ ಹೇಳ್ತಾ ಬನ್ನಿ ಅದರ ಕಥೆಯನ್ನು ನಿಮಗೆ ವಿವರಿಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಿರುವಂಥದ್ದು ಮೊನ್ನೆ 6ನೇ ತಾರೀಕಿನ ಬೆಳಗ್ಗೆ 8:42 ಶ್ರೀ ಆಂಜನೇಯ ಸ್ವಾಮಿಯ ಮುಂದೆ ಅಂಜನಾದ್ರಿ ಬೆಟ್ಟದಲ್ಲಿ ನಡೆಯುತ್ತಿರುವಂಥ ಪೂಜೆ ಮುಗಿದ ಸಂದರ್ಭದಲ್ಲಿ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆಯುತ್ತಿರುವಂತಹ ಸಂದರ್ಭ. ಅಲ್ಲಿ ನೋಡಿ, ಯಾವುದೇ ರೀತಿಯಿಂದ ಮಂಗಳಾರತಿ ಇಲ್ಲ, ಯಾವುದೇ ರೀತಿಯಿಂದ ಕುಂಕುಮ ಆಗಲಿ ಇನ್ನಿತರ ಯಾವುದೇ ರೀತಿಯಿಂದ ವ್ಯವಸ್ಥೆ ಇಲ್ಲ. ಅಲ್ಲಿ ಓಡಾಡ್ತಿರುವಂಥದ್ದು ಆಡಳಿತಾಧಿಕಾರಿಗಳು, ಅಂಜನಾದ್ರಿ ಬೆಟ್ಟದ ಆಡಳಿತಾಧಿಕಾರಿಗಳಾಗಿರುವಂತಹ ಶ್ರೀ ಪ್ರಕಾಶ್ ರಾವ್ ಅವರ ಮುಂದೆ ಇರುವಂತಹದ್ದು ಅರ್ಚಕರು, ಖಾಸಗಿ ಅರ್ಚಕರು ಎಲ್ಲಿಂದನೂ ಕರೆದುಕೊಂಡು ಬಂದು ದಿನಾಂಕ 6ನೇ ತಾರೀಕಿನಂದು ಬೆಳಗ್ಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದು ಶಾಸ್ತ್ರೋಕ್ತ ವಿಧಾನಗಳ ಪೂಜೆ ಅಲ್ಲ, ಕೇವಲ ತೋರ್ಕ ವ್ಯವಸ್ಥೆಯ ಪೂಜೆ. ಅಲ್ಲಿ ಕೊಪ್ಪಳದ ಜಿಲ್ಲಾಧಿಕಾರಿಗಳು ಆಗಮಿಸುವ ಸಂದರ್ಭ ಇತ್ತು. ಅವರಿಗೋಸ್ಕರ ಡಾಂಬಿಕವಾಗಿ ಯಾವುದೇ ಪೂಜಾ ವಿಧಾನಗಳಿಲ್ಲದೆ ಆಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿಗೆ ಯಾವುದೇ ರೀತಿಯಿಂದ ಪೂಜೆಯನ್ನು ಮಾಡದೆ ಕೇವಲ ತೋರಿಕೆಗೆ ಪೂಜೆ ಮಾಡುತ್ತಿರುವಂಥ ಒಂದು ಸಂದರ್ಭವನ್ನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಗುಡಿಯ ಒಳಗೆ ಆಂಜನೇಯ ಸ್ವಾಮಿಯ ಮುಂದೆ ಬೆಳಗ್ಗೆಯಿಂದನೂ ಎಲ್ಲ ರೀತಿಯಿಂದ ಪೂಜೆಗಳನ್ನು ಮಾಡಿ ಶ್ರೀ ಆಂಜನೇಯ ಸ್ವಾಮಿಗೆ ಅಲಂಕಾರಾದಿ ಕಾರ್ಯಗಳನ್ನು ಮಾಡುತ್ತಿರುವಂಥ ಶ್ರೀ ವಿದ್ಯಾದಾಸ್ ಬಾಬಾ ರವರು ಒಳಗಡೆ ಇದ್ರೂ ಕೂಡ ಈ ಆಡಳಿತಾಧಿಕಾರಿಗಳು ದೌರ್ಜನ್ಯದ ಅತಿರೇಕದ ನಡತೆಯಿಂದ ಖಾಸಗಿ ಅರ್ಚಕರನ್ನು ಕರೆದುಕೊಂಡು ಬಂದು ಪೂಜೆ ಮಾಡಿಸುವಂಥ ವ್ಯವಸ್ಥೆ. ಯಾಕಂದರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದರು ಅದನ್ನು ದರ್ಶನಕ್ಕಾಗಿ. ಅವರಿಗೋಸ್ಕರ ಕೇವಲ ತೋರಿಕೆಯ ಪೂಜೆ ನಡೀತಾ ಇತ್ತು ಅನ್ನುವಂಥ ಒಂದು ಮಾತು ಶ್ರೀ ವಿದ್ಯಾದಾಸ್ ಬಾಬರ್ ಅವರಿಂದನೇ ಕೇಳಿ ಬರ್ತಾ ಇದೆ. ಯಾಕಂದರೆ ಅವರು ಒಳಗಡೆ ಇದ್ದರೂ ಕೂಡ ಅವರಿಂದ ಪೂಜೆ ವಿಧಾನಗಳನ್ನು ಮಾಡಿಸದೆ ಅವರ ವಿರುದ್ಧವಾಗಿ ಅವರಿಗೆ ಕೋರ್ಟ್ ಅನುಮತಿ ನೀಡಿದರೂ ಕೂಡ ಅದನ್ನು ಧಿಕ್ಕರಿಸಿರುವಂಥ ಜಿಲ್ಲಾಧಿಕಾರಿಗಳು, ಆಡಳಿತಾಧಿಕಾರಿಗಳು ಯಾವುದೋ ಖಾಸಗಿ ಅರ್ಚಕರನ್ನು ಕರೆದುಕೊಂಡು ತಮಗೋಸ್ಕರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ಹೊರಗಡೆಯಿಂದ ತಂದಂತಹ ದೇವರ ಫೋಟೋಗಳು ಕೂಡ ಇವೆ. ಅಲ್ಲಿ ಆಂಜನೇಯ ಸ್ವಾಮಿಯ ಪಕ್ಕದಲ್ಲಿಟ್ಟು ಅವುಗಳಿಗೂ ಕೂಡ ಪೂಜೆ ಸಲ್ಲಿಸಿ ನಮಸ್ಕರಿಸುವ ಒಂದು ವ್ಯವಸ್ಥೆ ನಡೆದಿದೆ. ಅಲ್ಲದೆ ಅಲ್ಲಿ ಭಕ್ತಾದಿಗಳಿಗಾಗಲಿ ಅಥವಾ ಇತರೆ ಇರುವ ಜನರಿಗಾಗಲಿ ಅಲ್ಲಿ ತೀರ್ಥ ಪ್ರಸಾದ ಸಿಗಲಿಲ್ಲ, ತೀರ್ಥವೇ ಸಿಗಲಿಲ್ಲ. ಆದರೆ ಕೇವಲ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ತೀರ್ಥ ಸಿಗ್ತಾ ಇದೆ ನೋಡಿ. ಅಲ್ಲಿ ತೀರ್ಥ ಸ್ವೀಕರಿಸ್ತಾ ಇದ್ದಾರೆ. ತದನಂತರದಲ್ಲಿ ಖಾಸಗಿ ಅರ್ಚಕರು ಕೂಡ ಆ ತೀರ್ಥವನ್ನು ಸ್ವೀಕರಿಸ್ತಾರೆ. ಇನ್ನುಳಿದಂತೆ ಯಾರಿಗೂ ಕೂಡ ಅಲ್ಲಿ ತೀರ್ಥದ ಲಭ್ಯತೆ ಆಗಲಿಲ್ಲ. ಆಡಳಿತಾಧಿಕಾರಿಗಳಿಗೂ ಕೂಡ ಅದು ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಈ ಬಂದಂತಹ ಖಾಸಗಿ ಅರ್ಚಕರಿಗೆ ಯಾವುದೇ ವಿಧಾನಗಳ ಬಗ್ಗೆ, ಪೂಜೆ ಬಗ್ಗೆ ಮಾಹಿತಿ ಇಲ್ಲ ಅನಿಸುತ್ತೆ. ಯಾಕಂದರೆ ಯಾವುದೋ ಅಲ್ಪ ಸ್ವಲ್ಪ ಪೂಜೆ ಮಾಡಿ ಅವರು ಕೂಡ ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ವಿದ್ಯಾದಾಸ್ ಬಾಬಾ ಅವರವರಿಗೂ ಕೂಡ ಪೂಜೆಯ ಯಾವುದೇ ರೀತಿಯಿಂದ ಸೌಲಭ್ಯ ಸಿಗಲಿಲ್ಲ. ಅವರು ಸುಮ್ಮನೆ ಒಂದು ಕಡೆ ಕೂತ್ಬಿಟ್ರು. ಅವರಿಗೆ ಯಾವುದೇ ರೀತಿಯಿಂದ ಅಲ್ಲಿ ಪ್ರಾಧಾನ್ಯತೆ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಮಂಗಳಾರತಿಯು ಸಿಗಲಿಲ್ಲ. ಜಿಲ್ಲಾಧಿಕಾರಿಗಳು ಕುಂಕುಮ ಗಂಧವನ್ನು ಯಾವುದೇ ರೀತಿಯಿಂದ ತೆಗೆದುಕೊಳ್ಳಲಿಲ್ಲ. ಹಾಗೂ ದೇವರಿಗೂ ಕೂಡ ಅವರಿಗೆ ಮಂಗಳಾರತಿ ಆಗಲಿ ಸಿಗದೆ, ಹಾಗೆ ದೇವರನ್ನು ನಿಂದಿಸುವ ರೀತಿಯಲ್ಲಿ ಇರಲಿ ಬಿಡ್ರಿ, ಇದ್ದರೆ ಇರಲಿ ಅನ್ನುವ ರೀತಿಯಲ್ಲಿ ತಿಳಿದಿರು ಅನ್ನುವಂಥ ಒಂದು ಮಾಹಿತಿ ಇದೆ. ಆ ವಿಡಿಯೋನು ಕೂಡ ನಿಮಗೆ ಮತ್ತೆ ಅದನ್ನು ಕ್ಲಿಯರಾಗಿ ವಾಯ್ಸ್ ಇರುವಂಥದ್ದನ್ನು ಕೂಡ ಈಗ ಹಾಕ್ತೀನಿ ನೋಡಿ. ಖಾಸಗಿ ಅರ್ಚಕರನ್ನು ಕರೆದು ತಂದಂತಹ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಎಲ್ಲ ಕೆಲಸಗಳನ್ನು ಖಾಸಗಿ ಅರ್ಚಕರಿಂದ ಮಾಡಿಸಿಕೊಂಡು ತದನಂತರದಲ್ಲಿ ಮಂಗಳಾರತಿ ತನ್ನಿ ಅನ್ನುವಂಥ ಮಾತು ಕೇಳಿದಾಗ ವಿದ್ಯಾದಾಸ್ ಬಾಬರವರು ಅದಕ್ಕೆ ಪ್ರತಿಭಟಿಸಿ ಎಲ್ಲ ಕಾರ್ಯಗಳನ್ನು ಖಾಸಗಿ ಅರ್ಚಕರಿಂದ ಮಾಡಿಸ್ಕೊಂಡಿದ್ದೀರಿ, ಅದನ್ನು ಅವ್ರ ಕಡೆಯಿಂದನೇ ಮಾಡಿಸ್ಕೊಳ್ಳಿ ಅನ್ನುವಂಥ ಒಂದು ಮಾತು ಹೇಳಿದಾಗ ಜಿಲ್ಲಾಧಿಕಾರಿಗಳು ಯಾವುದೇ ಮರುತ್ತರವಿಲ್ಲದೆ ಹೋದರೆ ಹೋಗಲಿ ಬಿಡ್ರಿ, ಆದರೆ ಆಗಲಿ ಬಿಡ್ರಿ ಅನ್ನುವಂಥ ಮಾತಿನೊಂದಿಗೆ ದೇವರಿಗೂ ಕೂಡ ಅವಮಾನ ಮಾಡಿ ಹೊರನಡೆದರು ಅನ್ನುವಂಥ ಒಂದು ಮಾಹಿತಿ ಕೂಡ ಬಂದಿದೆ. ಪೂಜೆ ಮಾಡಲಿಕ್ಕೆ ಹೇಳಿದೆ ಕೇವಲ ಖಾಸಗಿ ಅರ್ಚಕರನ್ನು ತಂದಂಥ ಸಂದರ್ಭದಲ್ಲಿ
ಈ ವಿದ್ಯಾದಾಸ್ ಬಾಬಾರವರು ಅದನ್ನು ಪ್ರತಿಭಟಿಸಿ ಸುಮ್ಮನೆ ಕೂತಾಗ ಅವರು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಅವರನ್ನು ಆಡಳಿತಾಧಿಕಾರಿಗಳು ಗದರಿಸಿದರು ಎನ್ನಲಾಗಿದೆ. ಅದಕ್ಕೆ ಬೆದರದ ವಿದ್ಯಾದಾಸ್ ಬಾಬಾರವರು, ನಾನು ಕೋರ್ಟ್ನಿಂದ ಆದೇಶ ತಂದಿದ್ದೇನೆ, ನನಗೆ ಪೂಜೆ ಮಾಡುವ ಎಲ್ಲ ಹಕ್ಕಿದೆ, ಆದರೆ ನೀವು ಖಾಸಗಿ ಅರ್ಚಕರನ್ನು ತಂದಿದ್ದೀರಾ, ಹೊರಗಿನಿಂದ ಎಲ್ಲ ಪೂಜೆಯನ್ನು ಅವ್ರ ಕಡೆಯಿಂದ ಮಾಡಿಸ್ಕೊಂಡಿದ್ದೀರಾ, ಎಲ್ಲ ನೀವೇ ಮಾಡ್ಕೊಳ್ಳಿ, ಹಾಗಾದರೆ ನಂದೇನು ಅನ್ನುವಂಥ ಒಂದು ಪ್ರತಿಭಟನೆಯ ಮಾತು ನಡೆದಾಗ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ಪೇಚಿಗೆ ಸಿಕ್ಕು ಹೊರ ನಡೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಇದು ಜಗಜ್ಜಾಹೀರಾತಾಗಿ ಎಲ್ಲ ಕಡೆ ಹರಿದಾಡಿ ಈ ವಿಷಯ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಡಳಿತಾಧಿಕಾರಿಗಳಿಗೆ ಮುಜುಗರ ಆಗಿದೆ ಅನ್ನುವಂಥ ಮಾತು ಕೂಡ ಇದೆ. ಆದರೆ ಇದು ಮೊದಲಿನಿಂದಲೂ ವಿದ್ಯಾದಾಸ್ ಬಾಬಾರವರಿಗೆ ಕೋರ್ಟ್ನಲ್ಲಿ ದಾವೆ ಹೂಡಿ ಕೋರ್ಟ್ ಅವರಿಗೆ ಅವರ ಪರವಾಗಿ ಆದೇಶವನ್ನು ಮಾಡಿ ಅವರಿಗೆ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕೆ, ಅಲ್ಲಿರುವಂಥ ಯಾವುದೇ ರೀತಿಯಿಂದ ಸೌಲಭ್ಯವನ್ನು ಅನುಭವಿಸಲಿಕ್ಕೆ ಸರ್ಕಾರ ಅವರಿಗೆ ಆದ್ಯತೆಯನ್ನು ನೀಡಬೇಕು, ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಬೇಕು ಎನ್ನುವಂಥ ಆದೇಶ ನೀಡಿದ್ದರೂ ಕೂಡ ಅಲ್ಲಿ ಸರ್ಕಾರ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆ ಕೋರ್ಟ್ನ ಆದೇಶವನ್ನು ಮಾನ್ಯತೆ ಮಾಡದೆ ಅದನ್ನು ಧಿಕ್ಕರಿಸಿ ಅಲ್ಲಿನ ಪೂಜಾ ವಿಧಾನಗಳನ್ನು ಧಿಕ್ಕರಿಸಿ ದೇವರನ್ನು ಅವಮಾನಿಸಿ ಹೊರ ನಡೆದಿರುವಂಥ ಒಂದು ವಿಷಯ ಈಗ ಹೊರಬಿದ್ದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಮೊದಲನೇ ಬಾರಿ ಜಿಲ್ಲಾಧಿಕಾರಿಗಳಾಗಿ ಕೊಪ್ಪಳಕ್ಕೆ ಬಂದಿರುವಂತಹ ಸುರೇಶ್ ಹಿಟ್ನಾಳ್ರವರಿಗೆ ಈ ಪೂಜಾ ವಿಧಿವಿಧಾನಗಳ ಬಗ್ಗೆ ಆಗಲಿ ಅಲ್ಲಿನ ವಿವಾದವಾಗಲಿ ಗೊತ್ತಿಲ್ಲವೇ, ಸರ್ಕಾರದ ಕೋರ್ಟ್ನ ಆದೇಶವಾಗಲಿ ಗೊತ್ತಿಲ್ಲವೇ ಅನ್ನುವಂಥ ಈ ಸಾರ್ವಜನಿಕರ ಚರ್ಚೆ ಜೋರಾಗಿ ನಡೆದಿದೆ. ಹಾಗೂ ಎಲ್ಲೋ ಒಂದು ಕಡೆ ಜಿಲ್ಲಾಧಿಕಾರಿಗಳ ಮೇಲೆ ನ್ಯಾಯಾಂಗ ನಿಂದನೆ, ದೇವರ ನಿಂದನೆ ಹಾಗೂ ದೈವ ವಿರೋಧಿ ಅನ್ನುವಂಥ ಒಂದು ಪಟ್ಟಿ ಕೂಡ ಇಲ್ಲಿನ ಸಾರ್ವಜನಿಕರು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕಳೆದ 2-3 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ನಿಂದ ಆದೇಶವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ವಿದ್ಯಾದಾಸ್ ಬಾಬು ಅವರಿಗೆ ಕೊಡಬೇಕು, ಅವರೇ ಮುಖ್ಯ ಅರ್ಚಕರಾಗಿ ಎಲ್ಲ ರೀತಿಯಿಂದ ಪೂಜಾ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥ ಆದೇಶ ಮಾಡಿದರೂ ಕೂಡ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಬೇಕೆನ್ನುವಂಥ ಒಂದು ಆದೇಶವನ್ನು ಮಾಡಿದರೂ ಕೂಡ ಇಲ್ಲಿನ ಆಡಳಿತಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಜನಪ್ರತಿನಿಧಿಯಾಗಲಿ ಅದರ ಬಗ್ಗೆ ಲಕ್ಷ್ಯ ವಹಿಸದೆ ಅದನ್ನು ಕೇರ್ಲೆಸ್ ಮಾಡಿ ತಮಗೆ ಮನ ಬಂದಂತೆ ವರ್ತಿಸ್ತಿದ್ದಾರೆ. ಇದರಿಂದ ಇಲ್ಲಿನ ಲಕ್ಷಾದಿಲಕ್ಷ ಭಕ್ತರಿಗೆ ದೊಡ್ಡ ಮಟ್ಟದ ಕಿರಿಕಿರಿ ಗೊಂದಲ ಉಂಟಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಗೊಂದಲಗಳನ್ನು ನಿವಾರಿಸಬೇಕಾದಂತಹ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಒಂದು ದೇವಸ್ಥಾನವನ್ನು ಬಗೆಹರಿಸುವ ಈ ಸಮಸ್ಯೆಯನ್ನು ಬಗೆಹರಿಸದೆ ಅಲ್ಲಿನ ಆಡಳಿತವನ್ನು ನಿಯಂತ್ರಿಸದೆ ಕೇವಲ ಸರ್ಕಾರದ ಸಂಬಳ ಎನ್ನುವಂತೆ ವರ್ತಿಸುತ್ತಿರುವ ಈ ಅಧಿಕಾರಿಗಳು ಅಲ್ಲಿನ ಪೂಜಾ ವಿಧಿವಿಧಾನಗಳನ್ನು ಕುರಿತಾಗಲಿ ಅಲ್ಲಿನ ಸಂಪ್ರದಾಯಗಳ ಕುರಿತಾಗಲಿ ಅಲ್ಲಿನ ಅಧ್ಯಯನ, ಅಲ್ಲಿನ ವೇದ ಪಠಣ, ಅಲ್ಲಿನ ಹನುಮಾನ್ ಚಾಲಿಸಾದಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಡೆಗಣಿಸಿ ಮೊದಲಿದ್ದ ರೀತಿಯ ಎಲ್ಲ ಪದ್ಧತಿಗಳನ್ನು ತೆಗೆದುಹಾಕಿ ಈಗ ಏನು ಗೊತ್ತಿಲ್ಲದ ರೀತಿಯ ಒಂದು ಹೊಸ ಪದ್ಧತಿಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತು ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ. 2018ರಲ್ಲಿ ಸರ್ಕಾರ ಅಂಜನಾದ್ರಿ ಪರ್ವತವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಮೇಲೆ ಈ ಎಲ್ಲ ಪದ್ಧತಿಗಳನ್ನು ತೆಗೆದುಬಿಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ರಮಾನಂದ ವೇದ ಸಂಸ್ಕೃತ ಪಾಠಶಾಲೆ ಹಾಗೇ ಕೊಳಿತಾ ಇದೆ. ಇಲ್ಲಿ ಕಳ್ಳಕಾಕರ ಕಾಟ ಜಾಸ್ತಿ ಆಗಿದೆ. ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇಲ್ಲ, ಸಮರ್ಪಕ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಭಕ್ತಾದಿಗಳಿಗೆ ಸೇಫ್ಟಿ ಇಲ್ಲ, ಸೆಕ್ಯುರಿಟಿ ಇಲ್ಲ. ಅಲ್ಲಿ ಹತ್ತಿ ಇಳಿಯುವ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ವೈದ್ಯಕೀಯ ಚಿಕಿತ್ಸೆ ಅಥವಾ ಪ್ರಥಮ ಚಿಕಿತ್ಸೆ ಅಥವಾ ಯಾವುದೇ ರೀತಿಯ ವೈದ್ಯಕೀಯ ಸಿಬ್ಬಂದಿಯ ಲಭ್ಯತೆ ಇಲ್ಲ. ಅಲ್ಲಿನ ಸಿಬ್ಬಂದಿಗಳ ರಕ್ಷಣೆ ಇಲ್ಲ, ಅರ್ಚಕರಿಗೆ ರಕ್ಷಣೆ ಇಲ್ಲ. ಈ ರೀತಿಯ ಎಲ್ಲ ಅನಾನುಕೂಲತೆಗಳು ಅಲ್ಲಿದ್ದು ಈ ಭಕ್ತರಿಗೆ ಸಮರ್ಪಕವಾದ ಪ್ರಸಾದದ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ಆಂಜಿನಾದ್ರಿ ಬೆಟ್ಟದಲ್ಲಿ ಈ ವಿವಾದ ಮತ್ತಷ್ಟು ಬೆಳೀತಾ ಇದೆ. ಬಗೆಹರಿಸಿಕೊಳ್ಳಬೇಕಾದ ಸರ್ಕಾರದ ಅಧಿಕಾರಿಗಳು ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಈ ಮೊದಲಿನಿಂದನೂ ಪೂಜೆ ಮಾಡ್ತಾ ಬರ್ತಿರುವಂಥ ಶ್ರೀ ವಿದ್ಯಾದಾಸ್ ಬಾಬಾರವರು ಯಾಕೆ ಪೂಜೆ ಮಾಡಬಾರ್ದು ಎನ್ನುವಂಥ ಮಾತನ್ನು ಕೋರ್ಟ್ನಲ್ಲೂ ಕೂಡ ಕೇಳಲಾಗಿದೆ ಎನ್ನುವ ಮಾತಿದೆ. ಹಲವಾರು ವರ್ಷಗಳಿಂದ ಹಲವಾರು ಈ ಅರ್ಚಕರ ಹತ್ತಿರ
ಕೆಲಸ ಮಾಡಿ ಈ ಪೂಜೆ ವಿಧಾನಗಳ ಬಗ್ಗೆ ಎಲ್ಲ ರೀತಿಯಿಂದ ಗೊತ್ತಿರುವಂಥ ಶ್ರೀ ವಿದ್ಯಾದಾಸ್ ಬಾಬಾರವರು ಮೊದಲಿನಿಂದನೂ ಇಲ್ಲಿ ಬಹಳ ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅವರು ಮಾಡುವುದರಲ್ಲಿ ತಪ್ಪು ಇಲ್ಲ, ಆದರೆ ಕೆಟ್ಟ ಕೆಲಸ ಮಾಡಿದರೆ ಮಾತ್ರ ಅದಕ್ಕೆ ಕ್ಷಮೆನೂ ಇರೋದಿಲ್ಲ ಅನ್ನುವಂಥ ಮಾತು ಸತ್ಯ ಇದ್ದರೂ ಕೂಡ ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರಬೇಕು. ಒಳ್ಳೆಯ ಕೆಲಸಕ್ಕೆ ದೈವ ನಿರ್ಧಾರ ಇರುತ್ತೆ, ದೈವ ಶಕ್ತಿಯ ಬಲ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಆಂಜನಾದ್ರಿ ಬೆಟ್ಟದಲ್ಲಿ ಸಮರ್ಪಕವಾಗಿ ಪೂಜೆ ನಡೀತಾ ಇದೆಯೋ ಇಲ್ವೋ, ಸಿಬ್ಬಂದಿಗಳು ಅರ್ಚಕರು ಸಮರ್ಪಕವಾಗಿ ಅಲ್ಲಿ ದೈವ ಪೂಜೆ ಮಾಡ್ತಾ ಇದ್ದಾರೋ ಇಲ್ವೋ, ಭಕ್ತಾದಿಗಳಿಗೆ ಸೌಲಭ್ಯಗಳು ಇದಾವೋ ಇಲ್ವೋ ಅನ್ನುವಂಥ ಯಾವುದೇ ಪರಿಶೀಲನೆಗೆ ಹೋಗದ ಅಧಿಕಾರಿಗಳು ಕೇವಲ ವೈಯಕ್ತಿಕ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲೂ ಕೂಡ ಯಾವುದೇ ದಾಖಲೆಗಳನ್ನು ಹಾಜರುಪಡಿಸ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸುಮ್ಮನೆ ಇಲ್ಲಿನ ಮುಖ್ಯ ಅರ್ಚಕರಿಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ, ಕಿರುಕುಳ ಮಾಡ್ತಾ ಇದ್ದಾರೆ, ರಕ್ಷಣೆ ನೀಡ್ತಾ ಇಲ್ಲ, ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಕೋರ್ಟ್ನ ಆದೇಶವನ್ನು ಪಾಲಿಸ್ತಾ ಇಲ್ಲ ಅನ್ನುವಂಥ ಮಾತು ಈಗ ಬಹಿರಂಗವಾಗಿ ವಿದ್ಯಾದಾಸ್ ಬಾಬಾರವರ ಮಾತಿನಿಂದ ಬರ್ತಾ ಇದೆ. ಹಾಗೂ ಸರ್ಕಾರ ಕೋರ್ಟ್ ನೀಡಿರುವಂಥ ಆದೇಶದ ಮೂಲಕವೂ ಗೊತ್ತಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಈ ಕ್ರಮದ ವಿರುದ್ಧ, ಅವರು ಪೂಜೆಗೆ ಅಡ್ಡಿಪಡಿಸಿದ ವಿರುದ್ಧ ಹಾಗೂ ಖಾಸಗಿ ಅರ್ಚಕರನ್ನು ತಂದ ವಿಷಯದ ವಿರುದ್ಧ ಕೋರ್ಟ್ನಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ವಿದ್ಯಾದಾಸ್ ಬಾಬಾರವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮೊದಲು ಏನು ನಡೀತು ಅನ್ನುವಂಥದ್ದನ್ನು ವಾಯ್ಸ್ ಮೂಲಕ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಒಮ್ಮೆ ನೋಡ್ಕೊಂಡು ಬನ್ನಿ, ಆಮೇಲೆ ಉಳಿದದ್ದನ್ನು ನೋಡೋಣ. ಹಾಗೆ ಹೊರಗಿನಿಂದ 2 ಫೋಟೋಗಳನ್ನು ತಂದಿದ್ದಾರೆ. ದೇವರ ಫೋಟೋನೋ ಅಥವಾ ಮನೆ ದೇವರ ಫೋಟೋನೋ ಗೊತ್ತಿಲ್ಲ. ಅವನ್ನು ಕೂಡ ಆಂಜನೇಯದ್ರಿ ಪಕ್ಕದಲ್ಲಿಟ್ಟು ಪೂಜೆ ನಡೀತಾ ಇದೆ. बिल्कुल, हम जब यहाँ बैठे हैं उसके बाद आप दूसरे पुजारी को लेकर के यहाँ पूजा करवा रहे हैं, इसलिए वीडियो बना रहे हैं. हमको भी मालूम, पहले हमने बोर्ड लगाया था वहाँ फोटोग्राफी नॉट अलाउड, लेकिन अभी जो आप कर रहे हैं कोर्ट ऑर्डर के बाद भी जो कर रहे हैं उसके लिए वीडियो बना रहे हैं. आपकी तरफ पूजा करो. नहीं, आप जब भी ये आते हर हमेशा मनमानी करते. साहब जी, हम अधिकार लेकर के आया कोर्ट से, हम इनके दान पर नहीं पल रहा. हम इनके ये समझते जो कि अनुदान में हम दिया है बाबा जी को, और अनुदान के बदौलत बाबा जी चल रहा. ओके, नमस्ते ಮಾಡೋಣ. ಸಂಕಲ್ಪ ಮಾಡಿ. ಹಾಗೆ ಒಮ್ಮೆ ನೋಡಿ, ಕೇವಲ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ತೀರ್ಥ ಕೊಡ್ತಾ ಇದ್ದಾರೆ, ಬೇರೆ ಯಾರಿಗೂ ತೀರ್ಥ ವಿತರಣೆ ಇಲ್ಲ. ಯಾಕಂದರೆ ದೇವರ ಮುಂದೆ ಪದವಿ ಮುಖ್ಯ ಅಲ್ವಾ, ಭಕ್ತಿ ಮುಖ್ಯ. ओम केशवाय नारायणाय श्री केशवाय पद्मनाभाय रामाय अच्युताय अनंताय प्रद्युम्नाय उपेन्द्राय आदवक्षाय सिंहाय जनार्दनाय वासुदेवाय संरक्षणाय श्री कृष्णाय. सुरेश इतना आरती कर दो. आप करवाओ, सब कुछ आप करवा रहे हो तो आप करवाओ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿ ವಿದ್ಯಾದಾಸ್ ಬಾಬಾ ಅರ್ಚಕರಿಗೆ ಯಾವುದೇ ರೀತಿಯಿಂದ ಪೂಜಾ ವಿಧಿವಿಧಾನಗಳ ಕಾರ್ಯಗಳಿಗೆ ಅಡ್ಡಿ ಮಾಡುತ್ತಿರುವ ಹಾಗೂ ಅಲ್ಲಿನ ದೈವಿ ವಿಧಿವಿಧಾನಗಳ ಬಗ್ಗೆ ಮಾಹಿತಿ ಇರದ ಈ ಜಿಲ್ಲಾಧಿಕಾರಿಗಳು, ಆಡಳಿತಾಧಿಕಾರಿಗಳ ಕ್ರಮ ಸರಿಯಲ್ಲ ಅಂತಲೇ ಹೇಳ್ಬೋದು.
ಅತಿ ಮುಖ್ಯವಾಗಿ ಒಂದು ವಿಷಯವೆಂದರೆ 8 ಗಂಟೆಗೆ ದಿನಾಲು ಬೆಳಗ್ಗೆ ಮಹಾಮಂಗಳಾರತಿ ನಡೆಯುತ್ತೆ. ಆ ಸಮಯದಲ್ಲಿ ಬಂದಿದ್ದರೆ ಇನ್ನು ಒಳ್ಳೆಯ ಮಹಾಮಂಗಳಾರತಿ ಪೂಜೆ ಜಿಲ್ಲಾಧಿಕಾರಿಗಳಿಗೆ ಸಿಗ್ತಾ ಇತ್ತು. ಆದರೆ ತಮ್ಮ ಯಾವುದೇ ಉದ್ದೇಶಕ್ಕೆ ಬಂದರೂ ಏನೋ ಟೈಮ್ ತಪ್ಪಿ 8ವರೆಗೆ ಬಂದು ತಮ್ಮ ವೈಯಕ್ತಿಕ ಪೂಜೆ ರೀತಿ ವರ್ತಿಸಿರುವಂಥದ್ದು ಮಾತ್ರ ಬಹಳ ಆತಂಕಕಾರಿ ವಿಷಯ ಅಂತಲೇ ಹೇಳ್ಬೋದು. ಆಂಜನಾದ್ರಿ ಬೆಟ್ಟದ ಸುತ್ತಮುತ್ತ ಸಮರ್ಪಕ ಕರೆಂಟ್ ವ್ಯವಸ್ಥೆ ಇಲ್ಲ. ಹಗಲೊತ್ತಿನಲ್ಲಿ ಕರೆಂಟ್ ಇರೋದಿಲ್ಲ ಅನ್ನುವ ಮಾತಿದೆ. ಮೇಲೆ CC ಕ್ಯಾಮ್ರಾಗಳು ವರ್ಕ್ ಆಗಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ರಾತ್ರಿ ಆದರೆ ಆಂಜನಾದ್ರಿ ಬೆಟ್ಟದಲ್ಲಿ ಸುತ್ತಮುತ್ತ ಕೆಳಗಡೆ ಲೈಟಿಂಗ್ ವ್ಯವಸ್ಥೆ ಇರಲ್ಲ, ಬಲ್ಬ್ ಇರದ ಕಂಬಗಳು ಇರುತ್ತೆ, ಬೆಳಕಿರಲ್ಲ. ಅಂಗಡಿ ಮುಕ್ಕಟ್ಟುಗಳಲ್ಲಿ ಕಳ್ಳತನ ಆಗ್ತಾ ಇದ್ದಾವೆ, ಗುಡಿಗಳಲ್ಲಿ ಕಳ್ಳತನ ಆಗ್ತಾ ಇದ್ದಾವೆ. ಅವುಗಳನ್ನು ಯಾವುದೇ ರೀತಿಯಿಂದ ಸಮರ್ಪಕವಾಗಿ ತನಿಖೆ ಮಾಡಿಸ್ತಾ ಇಲ್ಲ, ಕಳ್ಳರನ್ನು ಹಿಡಿತಾ ಇಲ್ಲ, ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಡ್ತಾ ಇಲ್ಲ. ಆದರೆ ಗಮನ ಕೊಡ್ತಾ ಇರುವುದು ಕೇವಲ ವೈಯಕ್ತಿಕ ವಿಷಯದ ಬಗ್ಗೆ, ಆಂಜನಾದ್ರಿ ಬೆಟ್ಟದ ಅರ್ಚಕರ ಬಗ್ಗೆ ಅಧಿಕಾರಿಗಳು ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಟಾರ್ಗೆಟ್ ಮಾಡುವುದರ ಬದಲು ಇಲ್ಲಿ ಆಂಜನೇಯಾದ್ರಿ ಬೆಟ್ಟವನ್ನು ಡೆವಲಪ್ ಮಾಡುವ ಬಗ್ಗೆ, ಅಲ್ಲಿನ ಕೆಲಸ ಕಾರ್ಯಗಳ ಬಗ್ಗೆ, ಅಲ್ಲಿನ ಸೌಲಭ್ಯಗಳ ಬಗ್ಗೆ ಆಲೋಚನೆ ಮಾಡುವುದನ್ನು ಬಿಟ್ಟು ಯಾವುದೋ ಒಂದು ವೈಯಕ್ತಿಕ ಲಾಭಕ್ಕೆ ಬಡದಾಡ್ತಿರುವ ರೀತಿ ಇಲ್ಲಿ ಜನರಿಗೆ ಗೊತ್ತಾಗ್ತಾ ಇದೆ. 2 ತಿಂಗಳಿಗೊಮ್ಮೆ ಲಕ್ಷಾನುಗಟ್ಟಲೆ ಹುಂಡಿ ಹಣವನ್ನು ಎಣಿಸುವ ಅಧಿಕಾರಿಗಳು ಯಾವುದೇ ರೀತಿಯಿಂದ ಇಲ್ಲಿ ಅಭಿವೃದ್ಧಿ ಬಗ್ಗೆ ಲಕ್ಷ್ಯ ವಹಿಸ್ತಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ಏನು ವಿಶೇಷ ವ್ಯಕ್ತಿಗಳು ಬಂದಾಗ ಈ ಅರ್ಚಕರಿಂದನೇ ಪೂಜೆ ಮಾಡಿಸ್ಬೇಕಂತೇಳಿ ಕೋರ್ಟ್ ಏನು ಹೇಳಿಲ್ಲ, ಬೇರೆ ಅರ್ಚಕರಿಂದ ಪೂಜೆ ಮಾಡಿಸ್ಬೇಕಂತೇನು ಎಲ್ಲೂ ಹೇಳಿಲ್ಲ ಅನ್ನುವಂಥ ಉಡಾಫೆ ಉತ್ತರ ಕೊಡುವಂಥ ಜಿಲ್ಲಾಧಿಕಾರಿಗಳಿಗೆ ಒಬ್ಬ ಗುಡಿಯಲ್ಲಿ ಒಬ್ಬ ಅರ್ಚಕರಿದ್ದರೆ ಬೇರೆಯವ್ರನ್ನ ತಂದು ಪೂಜೆ ಮಾಡಲಿಕ್ಕಾಗತ್ತಾ? ಯಾವುದೇ ಒಂದು ಊರಿನಲ್ಲಿ ಒಬ್ಬ ಪೂಜಾರಿ ಇದ್ದರೆ ಬೇರೆ ಊರಿಂದ ಪೂಜಾರಿಯನ್ನು ತಂದು ಪೂಜೆ ಮಾಡ್ತಾರೆ ಯಾವುದಾದ್ರೂ ಊರಲ್ಲಿ. ಅಂಥ ಒಂದು ಸಾಮಾನ್ಯ ವಿಷಯವನ್ನು ಜಿಲ್ಲಾಧಿಕಾರಿಗಳು ಅರ್ಥ ಮಾಡಿಕೊಂಡಂತಿಲ್ಲ ಅಂತಲೇ ಹೇಳ್ಬೋದು. ಈಗಲಾದರೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಈ ಸಮಸ್ಯೆಯನ್ನು ಪರಿಹರಿಸ್ಕೊಂಡು, ವಿವಾದವನ್ನು ಪರಿಹರಿಸ್ಕೊಂಡು ಅಭಿವೃದ್ಧಿಯತ್ತ ಮುಂದೆ ಹೋಗಲಿ ಅಂತ ಹೇಳ್ತಾ, ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ, ಆಂಜನಾದ್ರಿ ಬೆಟ್ಟವನ್ನು ವಿಶ್ವಪ್ರಸಿದ್ಧಿ ಮಟ್ಟದಲ್ಲಿ ಮತ್ತಷ್ಟು ಬೆಳೆಸಲಿ ಅಂತ ಆಶಿಸ್ತಾ, ಭಕ್ತಾದಿಗಳಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಆಸೆ ಮಾಡ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಈ ವಿವಾದದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಕೋರ್ಕೊಳ್ತಾ, ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್.